शहर अधिक स्वच्छ, सुंदर आणि पर्यावरणपूरक करण्याच्या उद्देशाने महानगरपालिकेच्या हद्दीत कचरा वर्गीकरणासाठी नवीन नियम लागू करण्यात आले असून नागरिकांनी यापुढे फक्त ओला आणि सुका कचरा नव्हे तर 4 विभागांमध्ये कचरा वेगळा करू द्यावा असे आवाहन महापालिका आयुक्त कार्तिक एम यांनी केले। बेळगाव येथे पत्रकारांशी बोलताना त्यांनी सांगितले की घनकचरा व्यवस्थापनासंदर्भात सरकारने नवीन मार्गदर्शक तत्त्वे लागू केली असून त्यानुसार घर, दुकाने तसेच व्यावसायिक आस्थापनातून निर्माण होणारा कचरा मूळ ठिकाणीच वेगळा करून देणे बंधनकारक करण्यात आले आहे। सध्या नागरिक ओला आणि सुका कचरा वेगळा करून देत आहेत, मात्र नव्या नियमांनुसार कचरा 4 विभागात वर्गीकृत करून द्यावा लागणार आहे। यामुळे कचऱ्याचे पुनर्वापर, पुनर्प्रक्रिया आणि वैज्ञानिक विल्हेवाट अधिक सुलभ होईल असे त्यांनी स्पष्ट केले। ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಅಂತ ಲೇಟೆಸ್ಟ್ ಆಗಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಬಂದಿದೆ। ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಲ್ಲಿ ನಮಗೆ ಮೇಜರ್ ಆಗಿ ಏನು ಡಿಫರೆನ್ಸ್ ಅಂದ್ರೆ ಈ ಹಿಂದೆ ಇರತಕ್ಕಂತ ರೂಲ್ಸ್ ಕೂಡ ಈಗಿನ ರೂಲ್ಸ್ ಅಲ್ಲಿ ನಮಗೆ 4 ವಿಧವಾದ ಕಸಗಳನ್ನ ವಿಂಗಡಣೆ ಮಾಡಬೇಕಾಗುತ್ತೆ। ಒಂದು ವೆಟ್, ಇನ್ನೊಂದು ಡ್ರೈ, ಇನ್ನೊಂದು ಸ್ಯಾನಿಟರಿ, ಇನ್ನೊಂದು ಸ್ಪೆಷಲ್ ಕೇರ್ ವೇಸ್ಟ್ ಅಂತ। ವೆಟ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಈಗೇನು ನಾವು ಈ ಹಿಂದೆ ಮನೆಗಳಲ್ಲಿ ಕಸನ ಸೆಗ್ರಿಗೇಟ್ ಮಾಡಿ ಈ ವೆಜಿಟೇಬಲ್ ವೇಸ್ಟು ಮತ್ತು ಈ ತರಕಾರಿ ವೇಸ್ಟ್ ಆಗಲಿ, ಹಣ್ಣು ಹಂಪಲು ಮತ್ತೊಂದು ಈ ರೀತಿ ಪದಾರ್ಥಗಳದ್ದು ವೇಸ್ಟ್ ಏನಿತ್ತು ಅದನ್ನು ವೆಟ್ ವೇಸ್ಟ್ ಅಂತ ಕರಿತೀವಿ, ಅದು ಹಸಿ ಕಸ। ಡ್ರೈ ವೇಸ್ಟ್ ಅಂದರೆ ಒಣ ಕಸ ಅಂದರೆ ಯಾವುದು ಅಂದರೆ ಈಗ ನಮಗೆ ಪೇಪರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಮತ್ತು ದಿನನಿತ್ಯ ಮನೆಗಳಲ್ಲಿ ಬಳಕೆ ಆಗ್ತಕ್ಕಂಥ ಒಣ ಕಸಗಳು ಆಗಿರುತ್ತೆ। ಅದೇ ರೀತಿ ಸ್ಪೆಷಲ್ ಕೇರ್ ಸ್ಯಾನಿಟರಿ ವೇಸ್ಟ್ ಅಂತ ಇದೆ, ಅದೇನು ಅಂದರೆ ಈ ಹಗ್ಗೀಸು ಮತ್ತು ಈ ಸ್ಯಾನಿಟರಿ ನ್ಯಾಪ್ಕಿನ್ಸು ಈ ರೀತಿಯಾಗಿರ್ತಕ್ಕಂಥ ವೇಸ್ಟ್ಗಳು। ಇದನ್ನು ಆ ಒಂದು ಏನು ಒಂದೇನಂದರೆ ಅದು ಯಾವ ಬ್ಯಾಗಲ್ಲಿ ಅವರು ಕೊಡ್ತಾರಲ್ಲ ಅದೇ ಬ್ಯಾಗಲ್ಲಿ ನೀವು ಹಾಕಿ ಅದನ್ನು ಸಪ್ರೇಟಾಗಿ ಎತ್ತಿ ನಮ್ಮ ಒಂದು ಕಸ ಸಂಗ್ರಹಣೆ ವೆಹಿಕಲ್ಗೆ ಒಂದು ಗಾಡಿಗೆ ಕೊಡಬೇಕು ಅಂತ ಕೇಳ್ಕೊತೀವಿ। ಇದೇ ರೀತಿ ಇನ್ನೊಂದೇನೆಂದರೆ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಒಂದು ಹೊಸದ ಇನ್ನೊಂದು ವಿಧವಾದ ವೇಸ್ಟ್ ಇದೆ। ಇದರಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಆಗಿರ್ಬೋದು, ಈ CFL ಬಲ್ಬ್ ಆಗಿರ್ಬೋದು, ಈ ರೀತಿಯಾಗಿ ಮತ್ತು ಮನೆಗಳಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸಿರಿಂಜಸ್ ಮತ್ತು ಈ ರೀತಿ ಎಲ್ಲ ಒಂದು ವೇಸ್ಟ್ಗಳನ್ನ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಕರಿತೀವಿ। ಇದನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡು ನಮ್ಮ ಒಂದು ಗಾಡಿಗಳು ಏನು ಬರುತ್ತೆ ಆ ಗಾಡಿಗಳಲ್ಲಿ ಕೊಟ್ಟರೆ ಅದನ್ನು ನಾವು ಪ್ರಾಪರಾಗಿ ಡಿಸ್ಪೋಸ್ ಮಾಡೋದಕ್ಕೆ, ಸೈಂಟಿಫಿಕ್ ಆಗಿ ಆ ಒಂದು ವೇಸ್ಟನ್ನು ಡಿಸ್ಪೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ। ಈ ಒಂದು ನಿಟ್ಟಿನಲ್ಲಿ ಎಲ್ಲ सार्वजनिकರು ಇದಕ್ಕೆ ಸಹಕರಿಸಬೇಕು ಅಂತ ನಾವು ಕೇಳ್ಕೊತೀವಿ। घरातून बाहेर पडणारा अन्नाचा उरलेला भाग, भाजीपाला व फळांचा कचरा यासारखा ओला कचरा एका विभागात, प्लास्टिक, कागद, काच व धातू यासारखा सुका कचरा दुसऱ्या विभागात, आरोग्यविषयक व धोकादायक कचरा स्वतंत्रपणे तसेच इतर कचरा वेगळ्या विभागात जमा करून देण्याचे नागरिकांना निर्देश देण्यात आले आहेत। विनोद कोलकार, KMM मराठी, बेळगाव। आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।